ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋ ಏನುಂಟು, ನಾವೊಂದು ಸ್ಮಾಲ್ ಪಿಕ್ನಿಕ್ ಟೂರ್, ಗೆಟ್ ಟುಗೆದರ್ ಅಂತ ಹೇಳ್ಬೋದು, ಹಾಗೆ ಮಾಡಿ ಹೋಗ್ತಾ ಇರೋದು. ಅದರ ಮೊದಲು ನಾನು ಬಸ್ಸಿಗೆ ಮಗನನ್ನು ಡ್ರಾಪ್ ಮಾಡಲಿಕ್ಕೆ ಬಂದೆ. ಬಿಕಾಸ್ ನಾವು ಹೊರಡ್ತಾ ಇರೋದು ಲೇಟ್ 8:39 ಸಾಧಾರಣಕ್ಕೆ. ನಾನು ನನ್ನ ಟಿಟಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಬಂದಿತ್ತು. ಮತ್ತು ನನ್ನ ಮಗನನ್ನು ನಾನು ಬಸ್ಸಿಗೆ ಹತ್ತಿಸಿದೆ. ಇವರೆಲ್ಲ ನನ್ನದು ನಮ್ಮ ಪಾರ್ಲರ್ ಅಂದರೆ ಸಲಾನ್ ಓನರ್ಸ್ಗಳು, ಒಂದು ಯೂನಿಯನ್ ಉಂಟು ಬೆಳ್ತಂಗಡಿಯಿಂದ, ಅಲ್ಲಿಯವರು. ಎಲ್ಲರೂ ಇಲ್ಲ ಇದರಲ್ಲಿ. ನಮ್ಮದು ಸಾಧಾರಣ ಒಂದು 79 ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ನಾವೀಗ ಇಷ್ಟೇ ಜನ ಬಂದದ್ದು. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಫ್ಯಾಮಿಲಿಯಿಂದ ಬಿಡಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಸಲಾನ್ ಬಿಟ್ಟು ಬರಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ನಾವು ಲಾಸ್ಟ್ ಮೊಮೆಂಟ್ ಒಂದು ಚಿಕ್ಕದು ಪ್ಲ್ಯಾನ್ ಮಾಡಿ ಹೊರಟಿದ್ದು. ಸೊ ಅದಕ್ಕೋಸ್ಕರ ನಾವು ಇಷ್ಟೇ ಜನ ಇದ್ದೀವಿ. ಒಂದು ಸ್ವಲ್ಪ ಜನ ಹೊರಡಲಿಕ್ಕೆ ರೆಡಿ ಆದವ್ರದ್ದು ಇದ್ದೇ ಇರುತ್ತೆ. ಲೇಡೀಸ್ ಅಂದ ನಂತರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮಕ್ಕಳು ಮರಿಗೆ ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್, ಅದರಿಂದ ಅವರು ಕೂಡ ಬಂದಿಲ್ಲ ಸ್ವಲ್ಪ ಜನ. ಆದರೆ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು, ಎಂಜಾಯ್ ಆಯಿತು. ಅವರ ಜೊತೆಗೆ ಒಂದು ಮಗು ಬಂದದ್ದು. ಯಾಕಂತ ಹೇಳಿದರೆ ಅವರಿಗೆ ಕೂಡ ಅದೇ ಸೇಮ್ ಪ್ರಾಬ್ಲಮ್, ಬಿಟ್ಟು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಕರ್ಕೊಂಡು ಬಂದಿದ್ದರು. ಖುಷಿ ಅಂದರೆ ಖುಷಿ ಆಯಿತು. ಡಾನ್ಸ್ ಎಲ್ಲ ಮಾಡ್ತಾನೆ ಹೊರಟಿದ್ದೀವಿ ಈಗ. ತುಂಬ ನಾನು ಆ್ಯಕ್ಚುಲಿ ಹೋಗಲಿಕ್ಕೆ ಇರಲಿಲ್ಲ, ಬಿಕಾಸ್ ನನಗೆ ಟೂರಿಗೆ ಹೋಗಿ 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 ಸುಸ್ತಾಗಿದೆ. ಬಟ್ ಸಿಕ್ಕ ಚಾನ್ಸ್ ಅಂತ ಹೇಳಿ ಉಂಟಲ್ಲ, ನನಗೆ ಎಲ್ಲಿಯಾದರೂ ಹೊರಡಲಿಕ್ಕೆ ಇದ್ದರೆ ನಾನು ಹೊರಟೇ ಬಿಡೋದು. ಯಾಕಂತ ಹೇಳಿದರೆ ನಾಳೆ ಅಂತ ಹೇಳಿದರೆ ಅದು ಯಾವತ್ತೂ ಕೂಡ ಬರಲ್ಲ. ನಾಳೆ ಇವತ್ತಿದು ಇವತ್ತು, ನಾಳೆದು ನಾಳೆಗೆ. ಸೇವಿಂಗ್ ಇಸ್ ದ ಡಿಫ್ರೆಂಟ್ ಥಿಂಗ್, ಬಟ್ ಎಂಜಾಯ್ ಇಸ್ ದ ಡಿಫ್ರೆಂಟ್ ಥಿಂಗ್. ಸೇವ್ ಮಾಡಲೇಬೇಕು ಅಮೌಂಟನ್ನು. ಬಟ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮ್ಮ ಖುಷಿಯನ್ನು ಹುಡ್ಕೊಳ್ಬೇಕಾಗ್ತದೆ. ನಾವೀಗ ಹೊರಡ್ತಾ ಇರೋದು ಬೊಂಡ ಫ್ಯಾಕ್ಟ್ರಿಗೆ. ಫಸ್ಟ್ ನಾವು ಹೋಗ್ತಾ ಇರೋದು ಮಂಗಳೂರಿಗೇ ಆಗ್ಬೋದು, ದೂರ ಏನಲ್ಲ. ಈಗ ಬಂದು ಮಂಗಳೂರಿನ ಬೋಂಡಾ ಫ್ಯಾಕ್ಟ್ರಿಗೆ ರೀಚ್ ಆಗಿದ್ದೀವಿ. ಎಲ್ಲರೂ ಒಬ್ಬೊಬ್ಬರಾಗಿ ಒಂದು ಇಳಿತಾ ಇದ್ದೀವಿ. ನಾನು ಅದರದ್ದು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಚೆಕ್ ಮಾಡದಿದ್ದವರು ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ಸೊ ಇಲ್ಲಿ ಬಂದು ರೀಚ್ ಆಗಿದ ನಂತರ ಖುಷಿ ಆಯಿತು. ನೋಡಲಿಕ್ಕೆ ಕಾಣಿಸುತ್ತೆ, ಫುಲ್ ಕಾಣಿಸಲ್ಲ, ಆದರೆ ಒಂದು ಬೊಂಡ ಪಾಸ್ ಆಗೋದು ಮಾತ್ರ ಕಾಣಿಸ್ತಾ ಇತ್ತು. ಒಳ್ಳೆಯದಿತ್ತು ತುಂಬ. ಐಸ್ ಕ್ರೀಮ್ ಕೂಡ. ನಾನು ಫಸ್ಟ್ ಟೈಮ್ ಬರೋದು ಬೊಂಡ ಫ್ಯಾಕ್ಟ್ರಿಗೆ. ಹಸ್ಬೆಂಡಿದ್ದು ತುಂಬ ನೆನಪು ಬಂತು ನನಗೆ. ಯಾಕಂತ ಹೇಳಿದರೆ ಅವ್ರು ತುಂಬ ಸಮಯದಿಂದ ಹೇಳ್ತಾಯಿದ್ರು ಹೋಗೋಣ ಹೋಗೋಣ ಹೋಗೋಣ. ಯಾವತ್ತೂ ಕೂಡ ನನಗೆ ಅದು ನೆನಪೇ ಆಗ್ತಾ ಇರಲಿಲ್ಲ. ಅವರು ಫಸ್ಟ್ ಟೈಮ್ ಅವರನ್ನು ಬಿಟ್ಟು ಬಂದದ್ದು ನನಗೆ ಮತ್ತೆ ಬೇಜಾರಾಯಿತು. ನಾನು ಅವರು ಜಾಸ್ತಿಯಾಗಿ ಟ್ರಿಪ್ಪಿಗೆ ಹೋಗೋದು, ನಾನು ಹೊರಗೆ ಬೇರೆಯವರ ಜೊತೆಗೆ ಟ್ರಿಪ್ಪಿಗೆ ಹೋಗೋದು ಸ್ವಲ್ಪ ಕಡಿಮೆ. ಬಟ್ ಈ ಸಲ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಇವರ ಜೊತೆಗೆ ಬಂದೆ. ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಇದು ಒಂದು ಸ್ಕೂಪ್ ಮತ್ತು ನಾವು ಪೈನಾಪಲ್ ಏನೋ ತೊಗೊಂಡಿದ್ವಿ. ಹೌದು, ತುಂಬಾ ಒಳ್ಳೆ ಟೇಸ್ಟ್ ಇತ್ತು. ಇವ್ರದ್ದು ನೋಡ್ಬೋದು ನೀವು, ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾನ್, ಡಿಫ್ರೆಂಟ್ ಕೈಂಡ್ ಆಫ್ ಲ್ಯಾಂಪ್ ಟೈಪಲ್ಲಿ. ಒಳ್ಳೆದಿಷ್ಟ ಆಯಿತು ನನಗೆ. ಒಂದು ಎನ್ವೈರ್ಮೆಂಟ್ ಸಾಫ್ಟ್ ಚಿಲ್ಲಾಗಿ ಉಂಟು. ನೆಕ್ಸ್ಟ್ ನೋಡೋಣ. ಹಸ್ಬೆಂಡ್ ಜೊತೆಗೆ ಬರಬೇಕಂತ ಇದ್ದೀನಿ. ಅವರಿಗೆ ಫೋಟೋಸ್ ಎಲ್ಲ ಹಾಕಿ ಹೊಟ್ಟೆ ಉರಿ ಮಾಡಿದೆ ನಾನು ಒಂದು ಸ್ವಲ್ಪ. ನೆಕ್ಸ್ಟ್ ಬಂದು ನಾವು ಒಂದು ಮಾಲಿಗೆ ಬಂದ್ವಿ. ಅಲ್ಲಿಂದ ಫಾರಮ್ ಮಾಲಿಗೆ, ಫಿಜಾ ವೈನೆಕ್ಸ್ ಅಂತ ಆಗಿದೆ ಅಂತ ಇದೆ ಸೇಮ್. ಅಲ್ಲಿ ಬಂದ್ವಿ. ರೀಸನ್ ಅಂತ ಹೇಳಿದರೆ ಸ್ನೋ ವರ್ಲ್ಡಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಯಿತು. ನಾವು ಏನೂ ಕೂಡ ಡಿಸೈಡ್ ಎಲ್ಲ ಮಾಡಿ ಹೊರಟಿರಲಿಲ್ಲ, ಅಂದರೆ ಇಲ್ಲಿಯೇ ಹೋಗಬೇಕು ಅಲ್ಲಿಯೇ ಹೋಗಬೇಕಂತ ಹೇಳಿ. ಬಿಕಾಸ್ ನಮ್ಮ ಪ್ಲಾನಿಂಗ್ ಇದ್ದದ್ದು ಫಸ್ಟ್ ಕುಂದಾಪುರ ಉಡುಪಿ ಸೈಡಿಗೆ ವಾಟರ್ ಪಾರ್ಕಿಗೆ. ಬಟ್ ಅದು ಆಗಿಲ್ಲ. ಅದರಿಂದ ಮತ್ತೆ ಲಾಸ್ಟ್ ಮೊಮೆಂಟ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿ ನಾವು ಒಂದು ಮಂಗಳೂರಿಗೆ ಟ್ರಿಪ್ ಮಾಡಿದ್ದು. ಇವರು ಶಕೀಲಾ ದೀದಿ ಅಂತ ಹೇಳಿ, ಇವರು ನನಗೆ ತುಂಬ ಕ್ಲೋಸ್. ಅವರು ನಮ್ಮ ಜೊತೆಗೆ ಮಡಂತಿಯರಿಂದ ಬಂದಿರಲಿಲ್ಲ. ರೀಸನ್ ಅಂದರೆ ಅವರು ಆಲ್ರೆಡಿ ಮ್ಯಾಂಗ್ಳೂರಲ್ಲಿ ಇದ್ದರು. ಸೊ ನಮಗೆ ಅವರು ಮಾಲ್ ಹತ್ರನೇ ಸಿಕ್ಕಿದ್ರು. ಅವರ ಆಂಟಿ ಮನೆ ಹತ್ತಿರವೇ ಅಂತೆ, ಮಾಲ್ ಹತ್ರನೇ. ಸೊ ಬೈ ವಾಕಿಂಗ್ ಅವರು ಅಲ್ಲಿ ಬಂದರು. ನಮಗೆ ಅವರು ಇನ್ನೂ ಕಂಟಿನ್ಯೂ ಆಗುವಾಗ ಸಿಗ್ತಾರೆ. ಇಲ್ಲಿ ಆ್ಯಕ್ಚುಲಿ ನಾರ್ಮಲಿ ಕಾಸ್ಟ್ಲಿ ಇರುತ್ತೆ ಸ್ನೋ ವರ್ಲ್ಡಿಗೆ ಎಲ್ಲ. ಸೊ ಈ ಟೈಮಲ್ಲಿ 5:30 ತೋರಿಸ್ತಾ ಇತ್ತು ಗೂಗಲಲ್ಲಿ. ಸೊ ನಾವು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಯಾರಾದರೂ ಈಗ ಹೋಗಲಿಕ್ಕೆ ಇದ್ದರೆ ಸ್ನೋ ವರ್ಲ್ಡಿಗೆ ಹೋಗಿ ಬಂದು ಬಿಡಿ. 530 ರೂಪೀಸ್ ರನ್ನಿಂಗಲ್ಲಿ ನಡೀತಾ ಉಂಟು.
ಮಕ್ಕಳಿದು ಐ ಥಿಂಕ್ 490 ಏನೋ ಇತ್ತು, ಸರಿಯಾಗಿ ನೆನಪಿಲ್ಲ, ಆಗ್ಬೋದಾ. ತುಂಬಾ ಒಳ್ಳೆಯದುಂಟು ಆ್ಯಕ್ಚುಲಿ ಉಂಟಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಹೋಗಿದ್ದೆ ಸ್ನೋ ವರ್ಲ್ಡಿಗೆ. ಆಗ ಅವ್ರದ್ದು ಟೈಮಿಂಗ್ ಇತ್ತು, ಅಂದರೆ ಎಷ್ಟು ಟೈಮಿಂಗ್, ಒಂದು 45 ಮಿನಿಟ್ಸ್, ಹಾಫ್ ಆನ್ ಅವರ್ ಸಮಥಿಂಗ್ ಏನೋ ಟೈಮಿಂಗ್ ಇತ್ತು. ಆಗ ಅಷ್ಟು ಟೈಮಲ್ಲಿ ಮುಗಿಸಿ ನಾವು ಬರಬೇಕು, ಇಲ್ಲಾಂದರೆ ಸೌಂಡ್ ಆಗತ್ತೆ ಅದು. ಇಲ್ಲಿ ಹಾಗೇನು ಟೈಮಿಂಗ್ ಏನು ಇರಲಿಲ್ಲ, ಅದಕ್ಕೆ ನನಗೆ ಖುಷಿ ಆಯಿತು. ಇಲ್ಲ ಅಂತ ಹೇಳಿದರೆ ಟೈಮಿಂಗ್ ಇದ್ದರೆ ಕಿರಿಕಿರಿ ಅಲ್ಲ, ಬೇಗ ಬರಬೇಕಾಗ್ತದೆ. ಮತ್ತು ನಾವು ಅಲ್ಲಿ ಹೋಗಿ ಟಿಕೆಟ್ ಮಾಡಲಿಕ್ಕೆ ಹೋದ್ವಿ. ನಾವು ಜಸ್ಟ್ ಟ್ರಯಲಿಗೋಸ್ಕರ ಒಂದು ಕೇಳಿದ್ವಿ. ನಾವು ತುಂಬ ಜನ ಇದ್ವಿ ಅಲ್ಲ, ತುಂಬ ಜನ ಇದ್ದು ಅಥವಾ ಯಾವುದಾದ್ರೂ ಒಂದು ಕಮ್ಯುನಿಟಿ ಸಂಘದಿಂದ ಬಂದರೆ ನೀವು ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳಲಿಕ್ಕೆ. ಅವ್ರು ಮತ್ತೆ ಹೇಳಿದರು, ನಿಮಗೆ 10 ಟಿಕೆಟ್ಸಿಗೆ 11 ಟಿಕೆಟ್ಸಲ್ಲಿ ನಿಮಗೆ 1 ಟಿಕೆಟ್ ಫ್ರೀ ಆಗುತ್ತೆ ಅಂತ ಹೇಳಿ. ಬೈ ನಮ್ಮ ಲಕ್ಕಲ್ಲಿ ನಮಗೆ 1 ಟಿಕೆಟ್ ಫ್ರೀ ಸಿಕ್ಕಿತು. ಮತ್ತು ನಾವು ಅಲ್ಲಿಂದ ಜಾಕೆಟ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಬಟ್ ಬ್ಯಾಂಗ್ಳೂರಲ್ಲಿ ಜಾಕೆಟ್ಸ್ ಜೊತೆಗೆ ಪ್ಯಾಂಟ್ಸ್ ಕೂಡ ಕೊಡ್ತಾರೆ, ಮಂಗಳೂರಲ್ಲಿ ಪ್ಯಾಂಟ್ಸ್ ಕೊಡಲ್ಲ. ಸೊ ಯಾರಾದರೂ ಹೋಗಲಿಕ್ಕಿದ್ರೆ ಜೀನ್ಸಲ್ಲಿಯೇ ಹೋಗಿ. ನಾನು ಆ್ಯಕ್ಚುಲಿ ಶಾರ್ಟ್ ಡ್ರೆಸ್ ಹಾಕಿ ಹೋಗಲಿಕ್ಕಿದ್ದೆ, ಏನೋ ಬೇಡ ಅಂತ ಅನಿಸಿತು ಲಾಸ್ಟ್ ಮೊಮೆಂಟು, ಅದರಿಂದ ನಾನು ಜೀನ್ಸ್ ಹಾಕಿ ಹೋದದ್ದು. ಅಬ್ಬಾ ಅಂತ ಅಂದ್ಕೊಂಡೆ, ಶಾರ್ಟ್ ಡ್ರೆಸ್ ಹಾಕ್ಕೊಂಡಿದ್ರೆ 5 ನಿಮಿಷನೂ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲವ ಅಂತ ಅಂದ್ಕೊಂಡು ಮತ್ತೆ. ಸೊ ಅದಕ್ಕೆ ಇವರೆಲ್ಲ ನನಗೆ ಹೇಳೋದು, ನೀವು ಜೀನ್ಸ್ ಹಾಕಿ ಬಂದಿದ್ದೀರಲ್ಲ, ನಿಮ್ಮದು ನಸೀಬ್, ನಾವೆಲ್ಲ ಚೂಡಿದಾರಲ್ಲಿ ಬಂದಿದ್ದೀವಿ, ನಮಗೀಗ ಚಳಿ ಆಗಲಿಕ್ಕೆ ಉಂಟು ಅಂತ. ಆಗಿರ್ಬೋದು ಅವರಿಗೆ, ಆ ಥರ ಪೈಜಾಮ ಪ್ಯಾಂಟಲ್ಲಿ ಭಯಂಕರ ಕೋಲ್ಡ್ ಆಗುತ್ತೆ. ಆ್ಯಕ್ಚುಲಿ ಅವ್ರು ಕೊಡ್ಬೋದಿತ್ತು ಪ್ಯಾಂಟ್, ಮೇ ಬಿ ಇಲ್ಲಿ ಟೈಮಿಂಗ್ ಇಲ್ಲ ಅಲ್ಲ, ಸೊ ಅದರಿಂದ ತುಂಬ ಹೊತ್ತು ನಿಂತು ಬಿಟ್ರೆ ಅಂತ ಹೇಳಿ ಕೊಟ್ಟಿಲ್ಲ ಏನೋ ಅಂದ್ಕೊಳ್ತೀನಿ ನಾನು. ಸೊ ಎಲ್ಲರೂ ಇಲ್ಲಿ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಟಿಕೆಟ್ಸ್ ಎಲ್ಲ ಮಾಡಿ, ಬ್ಯಾಗಿಗೆ ಕೂಡ ಕೌಂಟರ್ ಉಂಟು, ಅಲ್ಲಿ ಬ್ಯಾಗ್ ಕೊಟ್ಟು ಶೂಸ್ ಕೌಂಟರಲ್ಲಿ ಶೂಸ್ಗಳನ್ನು ಕೊಟ್ಟು ತುಂಬಾ ಒಳ್ಳೆಯದುಂಟು. ಖುಷಿಯಾಯಿತು. ಕೋಲ್ಡ್ ಇತ್ತು, ಹೋದದ್ದೇ ಎಲ್ಲರದು ಇದೆ, ಫೋಟೋ ತೆಗೆಯೋದು, ಅಲ್ಲಿ ಓಡೋದು ಇಲ್ಲಿ ಓಡೋದೇ ಆಯಿತು. ಹಾಗೆಯೇ ಎಲ್ಲ ಮೆಮೊರಿಗೆ ಇರೋದು ಫೋಟೋಸ್ ಮಾತ್ರ. ಖುಷಿ ಆಯಿತು, ಅಂದರೆ ನಾವು ಕಾಶ್ಮೀರಲ್ಲಿ ಇದ್ದೀವಿ ಅಂತ ಹೇಳ್ಬೋದು, ಅಷ್ಟು ಖುಷಿಯಾಯಿತು. ಸ್ಟಾರ್ಟಿಂಗಲ್ಲಿ ತುಂಬ ಚಳಿ ಆಯಿತು, ಅದ್ರ ನಂತರ ಸರಿಯಾದ್ವಿ. ಸ್ಲೈಡ್ ಎಲ್ಲ ಒಳ್ಳೆಯದುಂಟು. ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಹೋದಾಗ ತುಂಬ ರಶ್ ಇತ್ತು, ನನಗೆ ಒಂದು ಸಲ ಸ್ಲೈಡಲ್ಲಿ ಹೋಗಲಿಕ್ಕೆ ಕೂಡ ಸಿಕ್ಕಿರಲಿಲ್ಲ. ಈಗ ನಾನು ಮತ್ತು ಮುನ್ನಾ ದೀದಿ ಎಷ್ಟು ಸಲ ಹೋಗಿದ್ವಿ ಅಂತೇಳಿ ಈಗ ನಮಗೆ ಕೂಡ ನೆನಪಿಲ್ಲ. ನಾವು ಒಂದು ಸಲ 4 ಸಲನಾದರೂ ಹೋದ್ರ ಅಂತ. ಮೇಲೆ ಒಂದು ಸ್ಟೆಪ್ಸ್ ಉಂಟು ಹತ್ತಲಿಕ್ಕೆ, ಅಲ್ಲಿಂದ ಒಂದು ಬ್ರಿಡ್ಜ್ ಥರ ಉಂಟು, ಅದರದ್ದು ಕೂಡ ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಅದನ್ನು ನೋಡಲಿಕ್ಕೆ ಹೋಗಿದ್ವಿ, ಅದನ್ನು ನೋಡಿ ವಾಪಸ್ ಮತ್ತೆ ಯಾರು ನಡ್ಕೊಂಡು ಬರೋದಂತ ಮತ್ತೆ ಅದರಲ್ಲಿನೇ ಇಳ್ಕೊಂಡು ಬಂದಿದ್ದೀವಿ, ಅಷ್ಟು ಹೋಗಿದ್ದೀವಿ. ಮತ್ತೆ ಒಂದು ಸಲ ನಾನು ಮತ್ತು ಶಾಂತ ಮೇಡಮ್ ಹೋಗಿದ್ದೀವಿ. ಒಳ್ಳೆಯದಂದರೆ ಒಳ್ಳೆಯದಾಯಿತು, ಗಮ್ಮತ್ತಾಯಿತು. ಇರಲಿಕ್ಕಾಗ್ತದೆ, ಹೇಳಿದಷ್ಟೇನು ದೊಡ್ಡದು ಇರಲಿಕ್ಕೇ ಆಗಲ್ಲ ಅಂತ ಏನಿಲ್ಲ. ನಾನು ಪ್ಯಾಂಟ್ ಇಲ್ಲದಕ್ಕೆ ನಿಲ್ಲಿಕ್ಕೇ ಆಗಲ್ಲ ಏನೋ ಅಂದ್ಕೊಂಡೆ. ಬಟ್ ಇಷ್ಟೇ ಅಂತ ಹೇಳಿದರೆ, ನಾವು ಫೋಟೋಸ್ ತೆಗಿಲಿಕ್ಕಂತ ಹೇಳಿ ಹ್ಯಾಂಡಿದು ಗ್ಲೌಸ್ ತೆಗಿತೀವಲ್ಲ, ಅದು ತುಂಬ ಹೊತ್ತು ತೆಗೆದಾಗ ಸ್ವಲ್ಪ ಚಳಿ ಆಗುತ್ತೆ. ನನಗೆ ಸ್ವಲ್ಪ ಮತ್ತೆ ಚಳಿ ಆಗ್ತಾಯಿತ್ತು ಕೈಗೆ, ಬಿಕಾಸ್ ನಾನು ಆಲ್ಮೋಸ್ಟ್ ಬ್ಲಾಗಿಂಗ್ ಎಲ್ಲ ಮಾಡ್ತಾ ಇರುವಾಗ ಕೈದು ಹ್ಯಾಂಡ್ ಗ್ಲೌಸನ್ನು ತೆಗೆದಿದ್ದೆ ಅಲ್ಲ. ಸ್ವಿಂಗ್ ಅದು ಇದು ಅಂತ ಹೇಳಿ ಒಳ್ಳೇದು ಮಾಡಿದ್ದಾರೆ. ಸ್ನೋ ಇದು ಫೀಲ್ ತೊಗೊಳ್ಳಿಕ್ಕಿದ್ದವರು ಹೋಗ್ಬೋದು. ಅಲ್ಲಿ ಒಂದು ಚೇರ್ ಇಟ್ಟಿದ್ದಾರೆ, ಅದಕ್ಕೆ ಹಗ್ಗ ಹಾಕಿ ಇಟ್ಟಿದ್ದಾರೆ. ಆ ಚೇರಲ್ಲಿ ಕೂತು ಒಂದು ತುಂಬ ಹೊತ್ತು ನನ್ನನ್ನು ಎಳೆದ್ರು. ಅದರ ನಂತರ ನಾನು ಬೇರೆಯವರಿಗೆ ಎಳೆದೆ, ಈ ಥರ ಮಾಡ್ತಾ ಇದ್ವಿ. ಖುಷಿಯಾಯಿತು. ಮತ್ತು ನಾವು ತುಂಬ ಹೊತ್ತು ನಿಂತಿಲ್ಲ, ಒಂದು 45 ಮಿನಿಟ್ಸ್ ಆಟ ಆಡಿದ್ವಿ. ಅದರ ನಂತರ ಬೇರೆದೇನಾದರೂ ಮಾಡೋಣ ಅಂತ ಅನಿಸಿತು. ಮತ್ತು ಒಂದು ಸ್ವಲ್ಪ ಜನರಿಗೆ ಚಳಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಬಿಕಾಸ್ ನಾವಾದರೆ ಪ್ಯಾಂಟ್ ಹಾಕಿ ಬಂದದ್ದು, ಜೀನ್ಸ್. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ತಿಮ್ಮಪ್ಪಕ್ಕೆ ಬಂದದ್ದು ಊಟಕ್ಕೆ. ಜೋರು ಮಳೆ ಸ್ಟಾರ್ಟ್ ಆಯಿತು ಆಗ. ಈ ಸಲ ಮಳೆ ತುಂಬಾ ಕಡಿಮೆ. ಆ್ಯಕ್ಚುಲಿ ಬಂದರೆ ಕಿರಿಕಿರಿ ಅಂತ ಕೂಡ ಹೇಳಬಾರ್ದು, ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಗಾಡಿ ನಿಲ್ಲಿಸಿದ್ದಕ್ಕೋಸ್ಕರ ಒಳ್ಳೆಯದಾಯಿತು ನಮಗೆ. ನಾವರಪ್ಪ ಓಡಿ ಬಂದ್ವಿ ಗಾಡಿಯಲ್ಲಿ. ನಾನು ತಿಮ್ಮಪ್ಪಕ್ಕೆ ಫಸ್ಟ್ ಟೈಮ್, ಹೌದು, ನಾನು ಬಂದಿಲ್ಲ ಯಾವತ್ತೂ ಕೂಡ ಈ ರೆಸ್ಟೋರೆಂಟಿಗೆ. ನೋಡೋಣ, ಟ್ರೈ ಮಾಡಿ ಅಂತ ಹೇಳಿ ಎಲ್ಲರೂ ಡಿಸ್ಕಸ್ ಮಾಡಿ ಊಟಕ್ಕೆ ಬಂದದ್ದು. ಒಳ್ಳೆಯದಿತ್ತು ಊಟ ಮಾತ್ರ, ಖುಷಿಯಾಯಿತು. ಎಂಟ್ರೆನ್ಸಲ್ಲಿಯೇ ಈ ಥರ ಒಂದು ಇಟ್ಟಿದ್ದು, ಅರಿಯುವ ಕಲ್ಲೇನಿರ್ತದೆ ಅದು.
ಈಗ ಅದೇ ಆಗಿದೆ ಅಲ್ಲ, ಟ್ರೆಡಿಷ್ನಲ್ ರಿಟರ್ನ್ ಬಂದಿದೆ. ಮೊದಲೆಲ್ಲ ಎಲ್ಲಿ ಒಳ್ಳೊಳ್ಳೆ ಪ್ಲೇಟ್ಸ್, ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಪೂನು, ಕಟ್ಲರಿ ಐಟಮ್ಸ್ ಅಂದರೆ ನಮ್ಮ ಫಾಕ್ ಆ್ಯಂಡ್ ನೈಫ್ ತೊಗೊಂಡು ಊಟ ಮಾಡೋದು, ಅದನ್ನು ಫಾಶ್ ಅಂತ ಹೇಳ್ತಿದ್ರು. ಈಗ ಟ್ರೆಂಡಿಗೆ ವಾಪಸ್ ಬಂದಿದ್ದು ದೊಡ್ಡ ಹೋಟೆಲ್ಸ್ಗಳಲ್ಲಿ ಇದು ನಮ್ಮ ಬಾಳೆ ಎಲೆ. ಖುಷಿಯಾಗ್ತದೆ. ನಾವು ಖುಷಿಯಾಗಬೇಕಾ ಅಥವಾ ನಾವು ನಮ್ಮ ಟ್ರೆಡಿಷ್ನಲನ್ನೇ ಮರೆತು ಈಗ ವಾಪಸ್ ನಮ್ಮ ಟ್ರೆಡಿಷ್ನಲಿಗೇ ದುಡ್ಡು ಕೊಟ್ಟು ತಿನ್ನುವ ಪರಿಸ್ಥಿತಿಗೆ ಬಂದಿದ್ದೀವ ಅಂತಲೂ ಗೊತ್ತಾಗಲ್ಲ. ನೋಡ್ಬೋದು ನೀವು, ಇವರು ಕೂಡ ಅದಕ್ಕೆಲ್ಲ ಒಟ್ರಾಶಿ ಹೋಟೆಲಿಗೆ ಖರ್ಚು ಮಾಡಿಲ್ಲ. ಮೇಲ್ಗಡೆ ಹಂಚಿ ಹಾಕಿದ್ದಾರೆ, ಅದರ ಮೇಲೆ ಎಲೆದು ಖರ್ಚು ಇಲ್ಲ, ಬಾಳೆ ಎಲೆ. ಸೊ ನಾವು ಅದೇ ಚಿಕ್ಕ ಹೋಟೆಲ್ಸ್ಗಳಲ್ಲಿ ಬಾಳೆ ಎಲೆ ಕೊಟ್ಟಿದ್ರೆ ಬಾಳೆ ಎಲೆ ಊಟ ಅಂತ ಹೇಳ್ತೀವಿ. ದೊಡ್ಡ ಹೋಟೆಲಲ್ಲಿ ಬಾಳೆ ಎಲೆ ಕೊಟ್ಟಿದ್ರೆ ಅದೇ ದೊಡ್ಡ ಫಾಶ್. ಮಾತ್ರ ಊಟ ಒಳ್ಳೆಯದಿತ್ತು. ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ನಾನು ಮತ್ತು ಶಕೀಲಾ ದೀದಿ ಒಟ್ಟಿಗೆ ಕೂತದಕ್ಕೆ ನಾವು ಹಾಫ್ ಅದನ್ನೇ ತೊಗೊಂಡ್ವಿ. ಬಿಕಾಸ್ ಕಬಾಬ್ ಫುಲ್ ಪ್ಲೇಟ್ ಆರ್ಡ್ರ್ ಮಾಡಿದ್ವಿ. ಅವರವರಿಗೆ ಬೇಕಾದದ್ದನ್ನು ಅವರವರು ಆರ್ಡ್ರ್ ಮಾಡಿದರು. ಮಗು ನನಗೆ ಮೀನು ಬೇಕಂತ ಹೇಳಿ ತೊಗೊಂಡಿತ್ತು. ಅದು ಮಕ್ಕಳ ಹಾಗೆ ಅಲ್ಲ, ತಿಂದದ್ದೊಂದು ಚೂರು ಕೂಡ ಇಲ್ಲ ಅವನು. ಊಟ ಮಾತ್ರ ತುಂಬ ಮಸ್ತಿತ್ತು. ಊಟ ಎಲ್ಲ ಮಾಡಿ ಅದ್ರ ನಂತರ ನಾವು ತಣ್ಣೀರ್ಬಾವಿ ಬೀಚಿಗೆ ಹೋಗೋದಂತ ಆಯಿತು. ಆದರೆ ತಣ್ಣೀರ್ಬಾವಿ ಬೀಚಿಗೆ ಡೈರೆಕ್ಟ್ ಹೋಗೋದ್ರಲ್ಲಿ ಮಜಾ ಇರೋದಿಲ್ಲ ಅಂತ ಹೇಳಿ ಟಿ.ದ ಡ್ರೈವರ್ ಒಳ್ಳೆ ಇದ್ದರು, ಮಾತ್ರ ತುಂಬ ಒಳ್ಳೆ ಮನುಷ್ಯರು. ನೀವು ಬೇಕಾದರೆ ಅವರಿಗೆ ಬುಕ್ ಮಾಡ್ಬೋದು. ಸೇಫ್ ಕೂಡ ಇದ್ದರು. ಅವರೇ ಮತ್ತೆ ನಮಗೆ ಪ್ಲ್ಯಾನ್ ಕೊಟ್ಟಿದ್ದರು, ನೀವು ಇಲ್ಲಿಂದ ಬೋಟಿಗೆ ಹೋಗಿ ಆ ಸೈಡ್ ನಿಮಗೆ ಇದ್ದಲ್ಲಿ ಬೋಟಲ್ಲಿ ಕೂಡ ಎಂಜಾಯ್ ಮಾಡಿದಾಗೆ ಆಗ್ತದೆ ಮತ್ತು ಬೀಚಿಗೆ ಕೂಡ ಹೋದಾಗೆ ಆಗ್ತದೆ ಅಂತ ಹೇಳಿ. ಮತ್ತು ಅವರು ಈ ಸೈಡೇ ನಿಲ್ಲಿಸಿದರು ನಮಗೆ. ಇಲ್ಲಿಂದ ಟಿಕೆಟ್ಸ್ 20 ರೂಪೀಸ್ ಮಾತ್ರ ಇದ್ದದ್ದು, ಬೋಟ್ ಚಾರ್ಜಸ್. ಮತ್ತು ನಾವು ಅಲ್ಲಿಯೇ ಕರೆದಿದ್ವಿ ಅವರಿಗೆ, ಈ ಸೈಡ್ ನಾವು ಮತ್ತೆ ಬೋಟಲ್ಲಿ ಬರಲ್ಲ, ನೀವು ಅಲ್ಲಿಯೇ ಗಾಡಿ ತಗೊಂಡು ಬನ್ನಿ ಅಂತ ಹೇಳಿದ್ವಿ. ಮಳೆ ಇತ್ತು, ಸ್ವಲ್ಪ ಜೋರು ಕೂಡ ಏನಿರಲಿಲ್ಲ. ನಾವು ಬಂದು ಟಿಕೆಟ್ ಮಾಡುವ ತನಕ ಎಲ್ಲರೂ ಫೋಟೋಸ್ ಅಂತ ಹೇಳಿ ತೆಗೆಯುವ ತನಕ ಒಂದು ಬೋಟ್ ಆಲ್ರೆಡಿ ಹೋಗಿಬಿಡ್ತು. ಸೊ ನಮಗೆ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಎಂಜಾಯ್ ಮಾಡಲಿಕ್ಕೆ ಬಂದದ್ದಲ್ಲ. ಸೊ ಬೇಗವೇ ಇತ್ತು ಅಷ್ಟೇ, ಏನು ವೇಟ್ ಮಾಡಿಲ್ಲ ನಾವು, ಸ್ವಲ್ಪ ವೇಟ್ ಮಾಡಬೇಕಾಯಿತು ಅಷ್ಟೇ. ಬೋಟ್ ಕೂಡ ಕ್ಲೀನ್ ಕೂಡ ಇತ್ತು, ದೊಡ್ಡದು ಕೂಡ ಇತ್ತು. ಜನ ಮಾತ್ರ ಕಡಿಮೆ ಇದ್ದರು. ಮಳೆ ಕೂಡ ಹೌದು, ಮತ್ತು ಮೇ ಬಿ ಆಡ್ ಟೈಮಿಂಗ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಬಿಕಾಸ್ ಮಕ್ಕಳು ಸ್ಕೂಲಿಗೆ ಹೋಗಿ ಬರಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ, ನಾನು ಒಬ್ಸರ್ವ್ ಮಾಡಿದ ಪ್ರಕಾರ. ಇನ್ನೂ ಅಲ್ಲಿ ಆ ಸೈಡಲ್ಲಿ ಒಂದು ಬ್ರಿಡ್ಜ್ ಆಗ್ತಾ ಉಂಟು. ಆ ಬ್ರಿಡ್ಜ್ ಆದ ನಂತರ ಮಕ್ಕಳಿಗೆ ಇನ್ನು ವೆಹಿಕಲ್ಸ್ ಎಲ್ಲ ಆ ಸೈಡಲ್ಲಿ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ನೋಡ್ಬೋದು ನೀವು, ಬೋಟ್ ಹೋಗ್ತಾನೆ ಉಂಟು. ನಮಗೆ ಬೇಗ ಸಿಕ್ಕಿದೆ, ಒಂದು 5-10 ನಿಮಿಷ ವೇಟ್ ಮಾಡಿದ್ದೀವಿ ಏನು. ಬಟ್ ಆ 5-10 ನಿಮಿಷ ತುಂಬ ಜನ ಇರುವಾಗ ಗೊತ್ತಾಗಲ್ಲ ಅಲ್ಲ, ಒಬ್ಬರಿಬ್ಬರಿರುವಾಗ ವೇಟಿಂಗ್ ಪೀರಿಯಡ್ ಗೊತ್ತಾಗತ್ತೆ, ತುಂಬ ಜನ ಇರುವಾಗ ಅಷ್ಟು ಗೊತ್ತಾಗಲ್ಲ. ಸೊ ಹಾಗೆ ನೋಡ್ಬೋದು ನೀವು, ಅದು ಬ್ರಿಡ್ಜ್ ಮಾಡ್ತಾ ಇರೋದು. ಅವರು ಹೇಗೆ ಕಟ್ತಾರೆ ಏನೋ ಅಲ್ಲ, ನೀರಿನಲ್ಲಿ ಅದು ಕೂಡ ಅಷ್ಟು ಮಣ್ಣೆಲ್ಲ ಹಾಕಿ ಕಟ್ತಾ ಇದ್ದಾರೆ. ಆದಾಗ ಅವರಿಗೆ ಕೂಡ ಈಸಿ ಆಗ್ಬೋದು. ಹತ್ತಿರ ಇದೆ ಅದು ದಡಕ್ಕೆ, 5 ನಿಮಿಷದ ದಾರಿ. ಈಗ ರೀಚ್ ಆಗಿದ್ದೀವಿ. ಸೊ ನಾವೀಗ ಹೋಗ್ತಾ ಇರೋದು ತಣ್ಣೀರ್ಬಾವಿಗೆ ನಡ್ಕೊಂಡು. ಇಲ್ಲಿಂದ ನಾನು ಬಂದಿದ್ದೆ ನನ್ನ ಮಗನನ್ನು ಕರ್ಕೊಂಡು. ಗಂಡಂತೆ ಆನ್ಲೈನಲ್ಲಿ ಬೆಲ್ಟ್ ಬುಕ್ ಮಾಡಿದಂತೆ, ನಾಯಿದ್ದು ಬೆಲ್ಟ್ ಬಂದಿದ್ದು. ತುಂಬ ಅಂದರೆ ತುಂಬ ಮಜಾ ಮಾಡ್ತಾ ಹೋಗ್ತಾ ಇದ್ವಿ ನಾವು. ನೀವು ಕೇಳಿರ್ಬೋದು ಒಂದು ವಿಡಿಯೋ ಕ್ಲಿಪ್ಪು. ಸೊ ನಾವು ಬಂದು ಮತ್ತೆ ಪಾರ್ಕಿಗೆ ರೀಚ್ ಆದ್ವಿ, ಬೀಚಿಗೆ ರೀಚ್ ಆದ್ವಿ. ಬಟ್ ಒಂದು ಬೀಚಲ್ಲಿ ಇವತ್ತು ಅಲೌಡ್ ಇರಲಿಲ್ಲ ಯಾರಿಗೂ ಕೆಳಗೆ ಇಳಿಲಿಕ್ಕೆ, ಮಾತ್ರ ತುಂಬ ಫೋರ್ಸಲ್ಲಿ ಕೂಡ ಇತ್ತು. ಅಷ್ಟು ಸೇಫ್ಟಿ ಇಟ್ಟದ್ದು ಒಳ್ಳೆಯದಾಯಿತು. ಬಟ್ ನನಗೆ ಇದೊಂದು ಅರ್ಥ ಆಗೋದಿಲ್ಲ, ಯಾಕೆ ಗೊತ್ತಿಲ್ಲ. ಬೀಚಿಗೆ ಇಳಿಲಿಕ್ಕೆ 20 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ. ಬೀಚ್ ಮ್ಯಾನೇಜ್ಮೆಂಟಿಗೆ ಅಂತ ಹೇಳಿ ತೊಗೊಳ್ತಾರೆ. ಆದರೆ ಗೌರ್ಮೆಂಟ್ ಬೀಚಿಗೆ ಅಥವಾ ನ್ಯಾಚುರಲ್ ಬೀಚಿಗೆ ಗೌರ್ಮೆಂಟ್ ನೋಡ್ಕೊಳ್ಬೇಕಲ್ಲ ಅಂತ ನನಗೆ ಹೀಗೆ ಅನಿಸೋದು. ಗೊತ್ತಿಲ್ಲ ಮತ್ತೆ ನಿಮಗೆ ಹೇಗೆ ಅದೇ ಅನಿಸ್ತದೆ ಅಂತ ಹೇಳಿ. ಬೀಚಿಗೆ ಅಮೌಂಟ್ ತೆಗೆಯೋದು ಸರಿಯಾ ಅಂತ, ಅಥವಾ ಕೂತ್ಕೊಳ್ಳಿಕ್ಕೆ ಏನು ಚೇರ್ ಇಟ್ಟಿರ್ತಾರೆ ಅದಕ್ಕೆ ಕೂಡ 100 ರೂಪೀಸ್ ತೆಗಿತಾರೆ, ಅದು ಸರಿಯೋ ತಪ್ಪು ಅಂತ ನಿಮಗೇನು ಅನಿಸುತ್ತೆ ಅಂತ ಹೇಳಿ. ನನಗೆ ತಪ್ಪಂತ ಅನಿಸುತ್ತೆ.
ನಾವು ತುಂಬ ಹೊತ್ತು ಬೀಚಲ್ಲಿ ನಿಂತಿಲ್ಲ, ಕೂತ್ಕೊಳ್ಳಿಕ್ಕೂ ಇರಲಿಲ್ಲ, ನಿಂತ್ಕೊಳ್ಳಿಕ್ಕೂ ಇರಲಿಲ್ಲ. ಕೂತ್ಕೊಳ್ಳಿಕ್ಕೆ ದುಡ್ಡು ಕೊಡಬೇಕು ಅಂತ ಸುಮ್ಮನೆ ಹೋಗಿದ್ವಿ. ಆದರೆ ಉಂಟಲ್ಲ, ನಾವು ಬಸ್ಸಿಗೆ ಅಂದರೆ ಟಿ ಟಿಗೆ ಹೋದ ನಂತರ ರಿಯಲೈಸ್ ಆಯಿತು, ಶಾಂತ ಮೇಡಮ್ ಅಂದರೆ ಒಬ್ಬರದು ಇವ್ರದ್ದು ಪರ್ಸ್ ಮಿಸ್ ಆಗಿದೆ ಅಂತೇಳಿ. ಮತ್ತೆ ನಾವು ಓಡಿ ಬಂದ್ವಿ ಅಂತ ಹೇಳಿದರೆ ಸಿಗ್ತದೆ ಅಂತ ಒಂಚೂರು ಕೂಡ ವಿಶ್ವಾಸ ಇಲ್ಲ. ಹೌದು, ನಾವು ಮಡಂಕರಿಂದ ಬಂದದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಪಾಪ ಹಿಡ್ಕೊಂಡು ಅಲ್ಲ ಅವರಂದದಕ್ಕೆ ಕೊಟ್ಟರು ಪಾಪ ಎಲ್ಲ ಅವ್ರೆ ಅದು ಕೂಡ ಹೇಳಿದರು ದುಡ್ಡು ಚೆಕ್ ಮಾಡಿ ಅಂತ. ನಾನು ಹೇಳಿದೆ ಇಲ್ಲ ಬೇಡ, ನಾವು ಚೆಕ್ ಮಾಡೋದಿಲ್ಲ. ಅವ್ರು ಪಾಪ ಹಿಡ್ಕೊಂಡು ಎಲ್ಲ ಬಿಲ್ಲಿಗೆ ಇವರಿಗೆ ಮಾಡಿದ್ದಾರೆ, ಬ್ಯಾಂಕ್ ಬಸ್ ಇದಕ್ಕೆ ಮಾಡಿದ್ದಾರೆ. ಯಾರಿಗೆ? ನಾವೀಗ ಹೋದ ಹೋಟೆಲಿಗೆ. ಹಾಂ ಹೌದು, ಥ್ಯಾಂಕ್ ಯು. ಒಳ್ಳೇದು ಮಾಡಿದರೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತಾರಲ್ಲ, ಅವ್ರದ್ದೇನೋ ಪುಣ್ಯ ಇತ್ತು ಏನೋ, ಅವರಿಗೆ ಆ ಪರ್ಸ್ ಸಿಕ್ಕಿತ್ತು. ನಾನು ಮತ್ತು ಇನ್ನೊಬ್ಬರು ಫಸ್ಟ್ ಬೇಗ ಓಡಿ ಹೋಗಿದ್ವಿ ಟಿ ಟಿಯಿಂದ ಇಳಿದು. ಬಟ್ ಅಲ್ಲಿ ಕೂತ್ಕೊಂಡವರು ಪಾಪ ಕಾಯ್ತಾ ಇದ್ದರು ಯಾರ್ದು ಅಂತ ಹೇಳಿ. ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ಬೋದು, ತುಂಬ ಅಮೌಂಟ್ ಇತ್ತು ಮಾತ್ರ. ಅದರ ನಂತರ ನಾವು ಒಂದು ಕ್ಯಾಫೆಗೆ ಹೋಗಿ ಕಾಫಿ ಕುಡಿಯೋರು ಕಾಫಿ, ಜ್ಯೂಸ್ ಕುಡಿಯೋರು ಜ್ಯೂಸ್, ಪಾರ್ಸಲ್ ಮಾಡ್ಕೊಳ್ಳೋರು ತಮ್ಮ ಮಕ್ಕಳಿಗೆ ಪಾರ್ಸಲ್ ಎಲ್ಲ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆಗೆ, ತಮ್ಮ ಮನೆಗೆ. ಆನ್ ದ ವೇಯಲ್ಲಿ ಲೈಟ್ಸ್ ಎಲ್ಲ ನೋಡ್ಬೋದು ನೀವು. ಪ್ಲೀಸ್ ಇದ್ದರೆ ಬುಕ್ಕಿಂಗ್ ಹೇಳಿ ಅವರಿಗೆ. ಸ್ಪೇಸ್ ಕೂಡ ಒಳ್ಳೆಯದುಂಟು. ಟಿ ಟಿ ಡ್ರೈವರ್ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಚೆಕ್ ಮಾಡಿ ಬೇಕಾದರೆ. ಸೊ ನೋಡಿದ್ವಿ ನೀವು, ನಮ್ಮ ಎಂಜಾಯ್ಮೆಂಟ್ ನೋಡ್ಬೋದು. ಈಗೆಲ್ಲ ಡಾನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸುಸ್ತಾಗಿದೆ ಆದರೂ ಕೂಡ ಮನಸ್ಸಿಲ್ಲ ಅಂತ ಹೇಳ್ತೀವಲ್ಲ, ಅಷ್ಟು ಖುಷಿ ಆಯಿತು ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು ನಮಗೆ. ನಾನು ಸಾಂಗ್ ಹಾಕುವಾಗೆ ಇಲ್ಲ, ನಿಮಗೆ ಗೊತ್ತುಂಟು ಕಾಪಿರೈಟ್ ಬೀಳತ್ತೆ ಅಂತ ಹೇಳಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ